ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ, ಈ ಒಂದು ಕಾರ್ಯಕ್ರಮ ಸರಗೂರು ತಾಲೂಕು ಉಯ್ಯಂಬಳ್ಳಿ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವದ ಅಂಗವಾಗಿ ಮೊದಲನೇದಾಗಿ ಬೆಳಿಗ್ಗೆ 8:30 ಹಾಗೂ 9 ಗಂಟೆ ಸಮಯದಲ್ಲಿ ಕೇಕ್ ಕಟ್ ಮಾಡುವುದರ ಮೂಲಕ ಗ್ರಾಮಸ್ಥರು ಹಾಗೂ ಎಲ್ಲ ನನ್ನ ನೆಚ್ಚಿನ ಸ್ನೇಹಿತರು ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರುಗಳು ಸೇರಿ ಒಂದು ಕೇಕ್ ಕಟ್ ಮಾಡೋದ್ರ ಮುಖಾಂತರ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಕಾರ್ಯಕ್ರಮವು ತುಂಬಾ ಅದ್ದೂರಿಯಾಗಿ ಮೂಡಿಬಂತು. ಈ ಕಾರ್ಯಕ್ರಮದಲ್ಲಿ ಕೇಕ್ ಅನ್ನು ಜ್ಯೋತಿ ಬೆಳಗೋದ್ರ ಮುಖಾಂತರ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಸ್ನೇಹಿತರು ಪುಟ್ಟರಾಜ್ ಅವರು, ನಾಗೇಶ್ರವರು, ಶಿವಣ್ಣವರು, ಸೊಮ್ಮಯ್ಯ ಅವರು, ಆನಂದರವರು ಭಾಗವಹಿಸಿದರು. ಮತ್ತೆ ಈ ಕಾರ್ಯಕ್ರಮವು ಕಪಿಲಾ ನದಿಯಿಂದ ಕಿರಣಿಮುಟ್ಟಿ ಗ್ರಾಮದ ಮಾರ್ಗವಾಗಿ ಹಲವು ವಾಹನಗಳಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಭಾವಚಿತ್ರದೊಂದಿಗೆ ಹಾಗೂ ಬೆಳ್ಳಿ ಪಲ್ಲಕ್ಕಿ ಮೇಲೆ ಅವರ ಒಂದು ವಿಗ್ರಹವನ್ನು ಕೂರಿಸಿ ಮೆರವಣಿಗೆ ಮುಖಾಂತರ ಬೀದಿಗಳಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಯಿತು. ನೋಡಿ, ಡ್ಯಾನ್ಸ್ ಮಾಡೋದ್ರ ಮುಖಾಂತರ ತುಂಬಾ ಖುಷಿಯಿಂದ ಈ ಒಂದು ಹಬ್ಬವನ್ನ ಆಚರಿಸ್ತಾ ಬಂದಿದ್ದಾರೆ. ನೋಡಿ ಸ್ನೇಹಿತರೆ, ಈ ಒಂದು ಉತ್ಸವದಲ್ಲಿ ವಿಶೇಷ ಮೆರುಗನ್ನು ತಂದುಕೊಟ್ಟಂತ ಉಯ್ಯಂಬಳ್ಳಿ ಗ್ರಾಮದ ಇಬ್ಬರು ಮಕ್ಕಳು ತುಂಬಾ ಅದ್ಭುತವಾಗಿ ಮಾಡಲಾಯಿತು. ನೋಡಿ, ಪ್ರತಿಜ್ಞಾ ವಿಧಿಯನ್ನ ಬಾಬಾ ಸಾಹೇಬರ ಸಂವಿಧಾನದ ಒಂದು ಪೀಠಿಕೆಯನ್ನು ಓದೋದ್ರ ಮುಖಾಂತರ ಅವರಿಗೆ ಮನದಟ್ಟ ಆಗುವ ರೀತಿಯಲ್ಲಿ ಈ ಒಂದು ಸಂವಿಧಾನ ಪೀಠಿಕೆಯನ್ನು ಕೂಡ ಓದಲಾಯಿತು. ನೋಡಿ ಸ್ನೇಹಿತರೆ, ಈ ಒಂದು ಗ್ರಾಮದಲ್ಲಿ ಯಾವುದೇ ಬೇರೆ ಸಾಂಪ್ರದಾಯಿಕ ಹಬ್ಬಗಳು ಬಂದರೂ ಕೂಡ, ಯಾವ ಸಾಂಪ್ರದಾಯಿಕ ಹಬ್ಬಗಳಿಗೂ ಕೂಡ ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ ಈ ಒಂದು ಮಹಾನ್ ನಾಯಕನ ಹಬ್ಬವನ್ನ ವಿಜೃಂಭಣೆಯಿಂದ ಮಾಡ್ತಾರೆ. ಕೆಲವು ಸ್ನೇಹಿತರುಗಳು ಮೆರವಣಿಗೆ ಮಾಡಿದಷ್ಟೇ ಆಗೋಗುತ್ತಾ ಅಂತ ಕೇಳ್ತಾರೆ. ಅದು ಸರ್ವಸಾಮಾನ್ಯ. ಆದರೆ ಮೆರವಣಿಗೆ ಮೂಲಕನೂ ಕೂಡ ಬಾಬಾ ಸಾಹೇಬರು ಯಾರು, ಈ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಏಕೆ ಪೂಜೆ ಮಾಡಬೇಕು, ಈ ತರ ಮೆರವಣಿಗೆಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಅರಿವು ಮೂಡ್ತದೆ. ಜೊತೆಗೆ ಉತ್ಸವಗಳನ್ನ ಮಾಡಿದಾಗ ಏನಕ್ಕೋಸ್ಕರ ಇದನ್ನ ಮಾಡ್ತಾರೆ ಅಂತ ಪ್ರಶ್ನೆ ಮಾಡೋಂಥ ಜನರು ಕೂಡ ಇದ್ದಾರೆ. ಆಗ ನಾವು ಅವ್ರಿಗೆ ಮುಂದೆ ನೋಡ್ತಾ, ಸ್ನೇಹಿತರೆ, ಇವರು ಈ ಒಂದು ಗ್ರಾಮದಲ್ಲಿ ಲೈಟಿಂಗ್ ಅರೇಂಜ್ಮೆಂಟ್ಸ್ ತುಂಬಾ ಚೆನ್ನಾಗಿತ್ತು, ತುಂಬಾ ಅದ್ಭುತವಾಗಿತ್ತು ನೋಡಿ ಸ್ನೇಹಿತರೆ. ಹಾಗೆ ಬಾಬಾ ಸಾಹೇಬರು ನಮ್ಮ ದೇಶಕ್ಕೆ ತಂದು ಕೊಟ್ಟಂತಹ ಒಂದು ಕಾನೂನಿನ ವ್ಯವಸ್ಥೆ ಹಾಗೂ ಹಲವಾರು ಹಕ್ಕುಗಳ ಒಂದು ವ್ಯವಸ್ಥೆಯ ಅಡಿಯಲ್ಲಿ ನಾವು ಅವ್ರನ್ನ ಪೂಜಿಸಲೇಬೇಕು, ಅವರು ಹುಟ್ಟಿದ್ದಕ್ಕೆ ಸಾರ್ಥಕ ಅಂತ ಹೇಳಿ ಅವತ್ತಿನ ದಿನವನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತಕ್ಕಂಥದ್ದು ಬಂದಿದೆ ಸ್ನೇಹಿತರೆ. ಆದ್ರೆ ನಾನು ಹೇಳೋದೇನಪ್ಪಾ ಅಂದ್ರೆ,
ಕಾಲಕ್ರಮೇಣ ಇವ್ರನ್ನ ದೇವ್ರನ್ನ ಮಾಡ್ಬಿಡ್ತಾರೆ. ಅದನ್ನ ಮಾಡಬಾರ್ದು. ದೇವರ ಸ್ಥಾನದಲ್ಲಿ ಇರ್ಬೇಕು. ಅದು ಸತ್ಯ. ಯಾಕಂದ್ರೆ ಯಾವ ದೇವರು ಈ ರೀತಿಯಾದಂತ ಒಂದು ಇದನ್ನ ಕೊಟ್ಟಿಲ್ಲ ಸ್ನೇಹಿತರೆ.